ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ರೈಲ್ವೆ ಬ್ರಿಡ್ಜ್ ಪರಿಶೀಲನೆ ಶೀಘ್ರದಲ್ಲೇ ಕಾರ್ಯಾರಂಭವಾಗುವ ಆಲೋಚನೆ. ರೀ ಸ್ವಾಮಿ, ರೈಲ್ವೆ ಬ್ರಿಡ್ಜು ಕೇಳಿ ಕೇಳಿ ನಮ್ಮ ತಲೆಯಲ್ಲಿರುವಂತಹ ಒಂದು ಬ್ರಿಡ್ಜೇ ಹಾಳಾಗಿ ಹೋಗುತ್ತಾ ಇದೆಯಲ್ರಿ ಅನ್ನುವಂಥದ್ದು ಅನೇಕರ ಧ್ವನಿ. ಏನೂ ಮಾಡಲಿಕ್ಕಾಗೋದಿಲ್ಲ. ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗ್ತಿದೆ ಅನ್ನುವಂಥ ವರದಿಯನ್ನು ನಾವು ನಿಮಗೆ ತಲುಪಿಸ್ಬೋದು. ಇವತ್ತು ರೈಲ್ವೆ ಬ್ರಿಡ್ಜ್ ಕುರಿತಂತೆ, ಈಗಾಗಲೇ ಆಗಿರುವಂಥ ಅಂಡರ್ಪಾಸ್ ಕುರಿತಂತೆ ಕೆಲವು ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದರು. ದುಬಾಸಿಪಾಳ್ಯದ ಅಂಡರ್ ಬ್ರಿಡ್ಜ್ ಏನಾಗಿದೆ, ಕೆಳ ಸೇತುವೆಯಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಪರಿಶೀಲಿಸಿದ್ರು. ಸೇರಿದಂಥ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಅನೇಕ ಸಮಸ್ಯೆಗಳನ್ನು ಅಲ್ಲಿ ಹೇಳಿದರು. ಅಂಡರ್ ಬ್ರಿಡ್ಜ್ ಮಾಡಿದ್ದೀರಿ, ಪಾದಚಾರಿಗಳು ಓಡಾಡಲು ಜಾಗವಿಲ್ಲ, ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅನ್ನುವಂಥ ದೂರನ್ನು ಕೂಡ ಹೇಳಿದರು. ಅದನ್ನು ಹೇಳಿದಾಗ ಅದನ್ನು ಪರಿಶೀಲಿಸಿ ಚಿಂತನೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟರು. ಪಾದಚಾರಿ ಮಾರ್ಗಕ್ಕೆ ಏನು ಮಾಡಬಹುದು ಅನ್ನುವಂಥದ್ದು. ಹಾಗೆಯೇ ಸಾಕಷ್ಟು ಕತ್ತಲಿದೆ, ವಿದ್ಯುತ್ ದೀಪದ ಅಳವಡಿಕೆ ಅತ್ಯಂತ ಅಗತ್ಯವಾಗಿದೆ ಅಂತ ಹೇಳಿದಾಗ ಆ ವಿದ್ಯುತ್ ದೀಪದ ಅಳವಡಿಕೆ ಕುರಿತಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವರಿಗೆ ಆದೇಶವನ್ನು ಮಾಡ್ತೇವೆ, ಚರ್ಚೆಯನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಅದಕ್ಕಿಂತ ಬಹುಮುಖ್ಯವಾಗಿ ಚರ್ಚೆ ಆಗ್ತಿರ್ತಕ್ಕಂತಹ ವಿಚಾರ ಅಂತ ಹೇಳಿದ್ರೆ LC10 ಮೈಸೂರು ರಸ್ತೆ ಅಂದರೆ RV ಕಾಲೇಜಿನಿಂದ ಕೆಂಗೇರಿ ಉಪನಗರಕ್ಕೆ ಬರುವಂತಹ ರೈಲ್ವೆ ಗೇಟ್ ಇದೆಯಲ್ಲ, ಅದನ್ನು ಅನುಭವಿಸುತ್ತಿರುವವರ ಪಾಡು ಅನುಭವಿಸಿದವರಿಗೇ ಗೊತ್ತು ಅನ್ನುವಂತಾಗಿದೆ. ಹಲವಾರು ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ, ಹೋರಾಟ ಯಶಸ್ಸು ಆಗಿಲ್ಲ. ಆದರೆ ಬಂದಂಥ ಅಧಿಕಾರಿಗಳು ಅದನ್ನು ಗಮನಿಸಿ ಈಗಾಗಲೇ ಅಂಡರ್ಪಾಸ್ ಮಾಡೋದಕ್ಕೆ ಎಲ್ಲವೂ ತಯಾರಿಯಾಗಿದೆ. 65 ಕೋಟಿ ರುಗಳ ಅಂದಾಜು ವೆಚ್ಚವನ್ನು ತಯಾರಿಸಿ ಹುಬ್ಬಳ್ಳಿಯ ರೈಲ್ವೆ ಕಚೇರಿಗೆ ಕಳುಹಿಸಿಕೊಡಲಾಗಿದೆ. ಅಂದರೆ ಭೂಸ್ವಾಧೀನವನ್ನು ಪಡಿಸಿಕೊಳ್ಳುವುದಕ್ಕೂ 65 ಕೋಟಿ ರುಗಳಿಗೆ ನಿಗದಿಯಾಗಿದೆ. ಭೂಸ್ವಾಧೀನವನ್ನು ಪಡಿಸಿಕೊಂಡು ರೈಲ್ವೆ ಅಂಡರ್ಪಾಸ್ ಮಾಡಲಾಗತ್ತೆ ಅನ್ನುವಂಥದ್ದು. ಹುಬ್ಬಳ್ಳಿಯ ರೈಲ್ವೆ ಕೇಂದ್ರ ಕಚೇರಿಗೆ ಹೋಗಿದೆ. ಆ ಅಂದಾಜು ವೆಚ್ಚಕ್ಕೆ ಒಪ್ಪಿಗೆಯನ್ನು ಇನ್ನೊಂದು ಸ್ವಲ್ಪ ದಿವಸದೊಳಗೆ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ ಅದೆಲ್ಲ ಪ್ರೋಸೆಸ್ ಆಗ್ತಾಯಿದೆ. 45 ದಿನಗಳ ಒಳಗಾಗಿ ಬಹುಶಃ ಅದು ಓಕೆ ಆಗಿ ಬಂದ ನಂತರದೊಳಗೆ ಪ್ರಕ್ರಿಯೆ ಆರಂಭವಾಗುತ್ತೆ. ಹಲವರಲ್ಲಿ ಹೇಳ್ತಾ ಇದ್ರು, ನೀವು ಅಂಡರ್ಪಾಸ್ ಮಾಡಿದ್ರೆ ಅಲ್ಲಿ ನೀರು ನಿಂತುಕೊಳ್ಳುತ್ತೆ, ಈ ಸಮಸ್ಯೆ ಎಲ್ಲ ಕಡೆಗೂ ಆಗಿದೆ, ಆಗ ಏನು ಮಾಡಬೇಕು ಅನ್ನುವಂಥ ವಾದ ವಿವಾದಗಳ ಮಧ್ಯೊಳಗೆ ಇಲ್ಲಿ ತೊಂದರೆಯಾಗುವುದಿಲ್ಲ. ನೀರಿನ ವಾಟ ಅಂತೇನು ಹೇಳ್ತೀವಿ, ಅದು ಮೈಸೂರು ರಸ್ತೆಗೆ ಹೋಗುವುದರಿಂದ ಋಷ್ವಾವತಿಗೆ ಸೇರ್ಪಡೆಯಾಗುವ ರೀತಿಯಲ್ಲಿ ನೋಡಿಕೊಳ್ಳಲಾಗುತ್ತದೆ, ನೀರು ನಿಲ್ಲುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಅಧಿಕಾರಿಗಳು ಹೇಳಿದರಂತೆ. ಹಾಗಾಗಿ ಋಷ್ವಾವತಿಗೆ ಸೇರುತ್ತೆ, ನೀರು ನಿಂತುಕೊಳ್ಳಲ್ಲ, ಸುಲಭವಾಗಿ ಹೋಗಿ ಬರಬಹುದು ಅನ್ನುವಂಥದ್ದು. 5 ಮೀಟರ್ ಎತ್ತರ, 30 ಅಡಿ ಅಗಲದ ಅಂಡರ್ಪಾಸ್ ಮಾಡಲಾಗತ್ತೆ. ಅದಕ್ಕೆ ಈಗಾಗಲೇ ಕಳುಹಿಸಿಕೊಡಲಾಗಿದೆ. ಒಪ್ಪಿಗೆ ಬಂದ ನಂತರದೊಳಗೆ ಕೆಲಸ ಕಾರ್ಯ ಆರಂಭವಾಗಬೇಕು. ಭೂಸ್ವಾಧೀನವನ್ನು ಪಡಿಸಿಕೊಳ್ಳಬೇಕು. ಭೂಸ್ವಾಧೀನಕ್ಕೆ ಹಣವನ್ನೂ ನಿಗದಿಪಡಿಸಲಾಗಿದೆ ಕೇಂದ್ರ ಸರ್ಕಾರ. ರೈಲ್ವೆ ಇಲಾಖೆಯಿಂದ ಅನುಮತಿ ದೊರೆತ ನಂತರ ಭೂಸ್ವಾಧೀನದ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಅದನ್ನು ಮಾಡಿ ಎಲ್ಲ ಆದ ಮೇಲೆ ಕೇಂದ್ರ ಸರ್ಕಾರ ಭೂಸ್ವಾಧೀನಕ್ಕೂ ಹಣವನ್ನು ನೀಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಹೊರೆ ಇಲ್ಲ. ಇದು ಅಲ್ಲಿ ಚರ್ಚೆ ಆಗಿರೋಂಥದ್ದು. ಈಗ ಮುಂದೆ ಯೋಚನೆಯನ್ನು ಮಾಡಿ 6 ಟ್ರ್ಯಾಕ್ಗಳ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಈಗಲ್ಲ 2 ಸಬರ್ಬನ್ ಅಪ್ ಆ್ಯಂಡ್ ಡೌನ್, 2 ಅಡಿಷನಲ್ಲು, 2 ಫ್ಯೂಚರ್ ಥಿಂಕಿಂಗ್ ಇಟ್ಕೊಂಡು ಮಾಡಲಾಗಿದೆ. ಈ ಸದ್ಯಕ್ಕೆ ಸಬರ್ಬನ್ ಅಪ್ ಆ್ಯಂಡ್ ಡೌನ್ ಮಾಡಲಾಗುತ್ತೆ. ಭೂಸ್ವಾಧೀನದ ಪ್ರಕ್ರಿಯೆ ಆಗಬೇಕು. ಎಷ್ಟು ದಿವಸ ಆಗುತ್ತೆ, ಏನಾಗುತ್ತೆ ಅನ್ನೋದು ಕಾದು ನೋಡೋಣ. 45 ದಿವಸಕ್ಕೆ ಅಲ್ಲಿಂದ ಬರಬೇಕು, ಬಂದಾದ ಮೇಲೆ ಇಲ್ಲಿ ಕೆಲಸ ಆಗಬೇಕು ಅಂತ. ಅನೇಕರು ಇಲ್ಲ, NPS ಸ್ಕೂಲಿಂದಲೇ ಮಾಡಬೇಕು, ಮಾಡುವುದರಿಂದ ನಮಗೆ ಹೆಚ್ಚು ಕಮ್ಮಿ ಒಂದು 40 ಕೋಟಿ ಹಣ ಉಳಿಯುತ್ತೆ, ಸಾರ್ವಜನಿಕರ ತೆರಿಗೆಯ ಹಣವನ್ನು ಕೇಂದ್ರದವರು ಲೋಪ ಮಾಡ್ತಾ ಇದ್ದಾರೆ, ಸರಿಯಲ್ಲ ಅನ್ನುವಂಥ ವಾದ ವಿವಾದಗಳು ನಡೀತಾ ಇದ್ದಾವೆ. ಅನೇಕರು ಅಲ್ಲಿದ್ದಂಥವ್ರು ಯಾರೋ ಒಂದು ಟ್ರಾಫಿಕಲ್ಲಿ ಹೋಗೋ ಅಂಥವ್ರು ಕೇಳ್ತಾ ಇದ್ರು, ಸರ್ ಏನಿದು ಯಾರು ಬಂದಿದ್ದಾರೆ, ಬರ್ತಾನೆ ಇರ್ತಾರೆ, ನೋಡ್ತಾ ಇರ್ತಾರೆ, ಗುದ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅಂತ ಹೇಳಿದಾಗ, ಇಲ್ಲ ಈ ಟೇಪ್ ಆಗ್ತಾ ಇದೆ ಅಂತ ಹೇಳಿದಾಗ ಅವರಂದರು, ಸ್ವಾಮಿ ನೀವು ಭೂಸ್ವಾಧೀನ ಮಾಡ್ಕೋತಿರೋ,
ಅಥವಾ ಸೋಮಣ್ಣವ್ರು ಒಪ್ಪಿಸಿ ಸೋಮಣ್ಣವ್ರ ಕಾಲೇಜಿಂದಲೇ ಅಥವಾ ಏನಾರ ಮಾಡಿರಿ, ನಮಗೊಂದು ಅಂಡರ್ ಪಾಸೋ ಓವರ್ ಬ್ರಿಡ್ಜೋ ಮಾಡಿಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿರಿ. ಯಾಕ್ರಿ ಒಬ್ರಿಗೊಬ್ರು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಅವನು ತಪ್ಪು ಇವನು ತಪ್ಪು ಇವನು ತಪ್ಪು ಅಂತ ಅಂದ್ಕೊಂಡು ನಮ್ಮನ್ನು ಸಾಮಾನ್ಯ ಜನರ ಪ್ರಾಣವನ್ನು ಹಿಂಡ್ತಿರಲ್ರಿ ಅಂತ ಹೇಳಿದ್ರು. ಹೇಳಿಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ನೆನೆಗುದಿಯಲ್ಲಿಯೇ ಇದ್ದಂಥದ್ದು, ಅದು NPA ಸ್ಕೂಲಿನ ಸೋಮಣ್ಣನವರ ತೊಂದರೆಯೋ, ಮತ್ತೊಬ್ಬರ ತೊಂದರೆಯೋ, ಮಾಜಿ ಸಚಿವರ ತೊಂದರೆ, ಹಾಲಿ ಸಚಿವರ ತೊಂದರೆ, ಹಿಂದಿದ್ದ ಸಚಿವರು ಗಮನಿಸಲಿಲ್ಲ, ಈಗಿರೋ ಸಚಿವರು ಗಮನಿಸ್ತಾ ಇಲ್ಲ. ಈ ಎಲ್ಲ ಆರೋಪ ಪ್ರತ್ಯಾರೋಪಗಳು, ಒಂದು ಕಡೆ ಪ್ಲಾನ್ಗಳು, ಒಂದು ಕಡೆ ಪಟ್ಟಿಗಳು, ಇದೆಲ್ಲವೂ ನಡೀತಾ ಇದೆ. ಇದು ಟ್ಯಾಕ್ಸ್ ಹಣ ಉಳಿಯುತ್ತೆ, ಟ್ಯಾಕ್ಸ್ ಹಣ ಹಾಳಾಗುತ್ತೆ, ಒಬ್ಬರಿಗೋಸ್ಕರವಾಗಿ ಇಡೀ ನಕ್ಷೆಯನ್ನೇ ಬದಲಾಯಿಸಬೇಕೇ ಅಂಥೇಳಿ ಇನ್ನೆಷ್ಟು ದಿವಸಗಳ ಕಾಲ ಚರ್ಚೆಯನ್ನು ಮಾಡುತ್ತಾ ಕುಳಿತುಕೋತೀರಿ? ಓರಿಯೆಂಟೇಷನ್ ಇದು ಮೈಸೂರು ರೋಡ್ ಇಲ್ಲಿಂದ ಬಂದು ಇದು RUB ಪ್ರಪೋಸಲ್ಸ್ ರೋಡ್ ಅಂಡರ್ ಬ್ರಿಡ್ಜ್. ಸೊ ಇದರೊಳಗಡೆ ನಮ್ಮದು ಒಂದು ಪ್ರಪೋಸ್ಡ್ ಕ್ವಾಡ್ರಪ್ ಲಿಂಕ್ ಇದೆ. ಈ ಕಡೆ ಒಂದು ಟ್ರ್ಯಾಕು, ಈ ಕಡೆ ಎರಡು ಟ್ರ್ಯಾಕು. ಅದಾದಮೇಲೆ BSRP ಅವ್ರದ್ದು 2 ಟ್ರ್ಯಾಕ್, ಬ್ಯಾಂಗ್ಳೂರು ಸಬರ್ಬನ್ ಅವ್ರದ್ದು. ಸೊ ಅವೆಲ್ಲ ಅವಿಷ್ಟು ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಇಟ್ಕೊಂಡು ಈ ಬಾಕ್ಸ್ ಲ್ಯಾಂಡ್ ಅಕ್ವಿಷನ್ ಆಗಿದೆಯಾ? ಇಲ್ಲ, ಅರೌಂಡ್ ನಾವು 3,000 ಸ್ಕ್ವೇರ್ ಮೀಟ್ರು ಲ್ಯಾಂಡ್ ಅಕ್ವಿಸಿಷನ್ ಈ ಪ್ರಾಪರ್ಟಿ. ಸರ್, ಲಾಸ್ಟ್ ಟೈಮು ನಾವು ಡಿಸ್ಕಷನ್ ಮಾಡಿದಾಗ ಇದು ಸಿಮಿಲರ್ ಮ್ಯಾಪ್ ಆಲ್ರೆಡಿ ನೋಡಿದ್ದೀವಿ. ಪ್ಲ್ಯಾನ್ ಎಲ್ಲ ಅಂದರೆ ನಮಗೆ ಮಾರ್ಚು ಈ ವರ್ಷ 2025ಗೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಮಾತಾಡಿದಾಗ. ಮೇಡಮ್ ಬಂದಿದ್ರು ಅವತ್ತು. ಸೇಮ್ ಮ್ಯಾಪು, ಫುಲ್ ಮ್ಯಾಪು ನಾವು ನೋಡಿದ್ವಿ. ಅದಾದಮೇಲಿಂದ ಡೆವಲಪ್ಮೆಂಟ್ ಏನು ಸ್ಟೇಟಸ್ ಇದೆ ಅಂತ ಗೊತ್ತಾಗಿಲ್ಲ ಸರ್. ಇಲ್ಲ, ಅದಾದಮೇಲೆ ಅದೇನಿತ್ತು ಅಂದರೆ ಈ ಲೈನ್ ಕೊಟ್ಟಿದ್ದೀವಿ, ಆಮೇಲೆ ಈ BSRP ಏನಾದರೂ ಟ್ರ್ಯಾಕ್ ಮಾಡಬೇಕು ಅಂತ ಬಂತು. ನಮ್ಮ TDR ನಮಗೆ ಫಾಸ್ಟ್ ವರ್ಕ್ ಅಷ್ಟೇ ಸರ್. ಇದು ಅದೊಂದು ಕೆಲಸ ಆದ್ರೆ ನಮಗೆ ರೆಸಿಡೆಂಟ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅವ್ರು ಮಾಡ್ಬಿಟ್ರೆ ಬಂದು ಗಲಾಟೆ ಮಾಡ್ಬಿಡ್ತಾರೆ. ಅದಕ್ಕೆ ರೆಸಿಡೆಂಟ್ ಏನು ತಪ್ಪಿಲ್ಲ. ಯಾರು ಜೋರಾಗಿ ಮಾತಾಡಿದ್ರು ಅವ್ರಿಗೇನು ತಪ್ಪಿಲ್ಲ. ಅದು ಸಿಂಗಲ್ ರೋಡ್, ಆ ರೋಡ್ ಡಬಲ್ ಮಾಡಬೇಕು ಅಂತ ಟೆಕ್ನಿಕಲಿ ನಾವು ಫಾಲೋ ಮಾಡ್ತೀವಿ. ಬಟ್ ಟೆಕ್ನಿಕಲಿ ನಮಗೆ ಬರಲ್ಲ. ಅಲ್ಲಿಂದ ಕೆಲವು ಅಬ್ಸರ್ವೇಷನ್ಸ್ ಕೇಳಿದ್ದಾರೆ, ಅದಕ್ಕೂ ನಾವು ರಿಪ್ಲೈ ಕೊಟ್ಟಾಗಿದೆ. ಫರ್ದರು ಅಲ್ಲಿಂದ ನಮ್ಗೆ ಸೈನ್ ಮಾಡಿ ಬಂದ್ಬಿಟ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಕಾಲಿಂಗ್ ಟೆಂಡರ್ಸ್. ಬಟ್ ವಾಟ್ ಅಬೌಟ್ ಲ್ಯಾಂಡ್ ಅಕ್ವಿಷನ್? ವಿತೌಟ್ ಲ್ಯಾಂಡ್ ಅಕ್ವಿಷನ್ ಅದು ಆಗಬೇಕಾಗಿದ್ದು ನಮ್ಮ ತಾತನ ಕಾಲದಲ್ಲಿ ಆಗಬೇಕಿತ್ತು, ನಮ್ಮ ಅಪ್ಪನ ಕಾಲದಲ್ಲಿ ಆಗಬೇಕಾಗಿತ್ತು, ಈಗ ನಮ್ಮ ಕಾಲದಲ್ಲೂ ಆಗಿಲ್ಲ. ಹೀಗೆ ವಾದ ವಿವಾದಗಳನ್ನು ಮಾಡ್ತಾ ಇದ್ರೆ ನಮ್ಮ ಮೊಮ್ಮಕ್ಕಳು ಕಾಲಕ್ಕೂ ಆಗಲ್ಲ ಕಣ್ರಿ, ಬಿಟ್ಟುಬಿಡ್ರಿ ಒಟ್ಟಂತೂ ಆದರೆ ಸಾಕು ಅಂಥೇಳಿ ಅಲ್ಲಿದ್ದಂಥವ್ರ ವಾದ ವಿವಾದ ಏನಿರಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದೇ ರೀತಿ LC-16 ರಾಮೋಹಳ್ಳಿ, ಅದು ಡಿಸೆಂಬರ್ 8ರಿಂದ ಕಾರ್ಯ ಆರಂಭವಾಗುತ್ತೆ. ಆ ಡಿಸೆಂಬರ್ 8ರಿಂದ ಕಾರ್ಯ ಆರಂಭವಾಗುವ ಸಂದರ್ಭಗಳಿಗೆ ಸಾರ್ವಜನಿಕರಿಗೆ ಅಲ್ಲಿಯ ಗೇಟ್ ಏನಿದೆ ಅದು ಬಂದ್ ಮಾಡಲಾಗತ್ತೆ. ಅದನ್ನಲ್ಲಿ ಸಾರ್ವಜನಿಕರಿಗೆ ತಿಳಿಪಡಿಸಿ ಮುಂಚಿತವಾಗಿಯೇ ಒಂದಷ್ಟು ಬೋರ್ಡ್ಗಳನ್ನು ಹಾಕಿ ಅಂಥೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತು ಬಂದಂಥ ಅಧಿಕಾರಿಗಳ ತಂಡ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆಯವರ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರ ಆಪ್ತ ಕಾರ್ಯದರ್ಶಿ ವರಪ್ರಸಾದ್ ರೆಡ್ಡಿ ಅವರು, ಹಾಗೆ ರೈಲ್ವೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ನಂಜಪ್ಪ, ಡೆಪ್ಯೂಟಿ ಚೀಫ್ ಇಂಜಿನಿಯರ್ ನಿಖಿಲ್ ಗಿದ್ದಿ, AEE ಬಾಲಕೃಷ್ಣಮೂರ್ತಿಯವರು ಅಧಿಕಾರಿಗಳ ವರ್ಗದಿಂದ ಬಂದು ಪರಿಶೀಲನೆ ಮಾಡಿ ಕೆಲವೊಂದಷ್ಟು ಆದೇಶಗಳನ್ನು, ಕೆಲವೊಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದರು. ಅವ್ರ ಜೊತೆಗಳಿಗೆ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ರಾ ಅಂಜನಪ್ಪ, KR ಸುಧೀರು, VV ಸತ್ಯ, ಜೆ ರಮೇಶ್, ಅನಿಲ್ ಚಳಗೇರಿ, ಜಯರಾಮು, ದುಬಾಸಿಪಾಳ್ಯದ ರಾಮು ಕೂಡ ಜೊತೆಯಲ್ಲಿದ್ದರು. ಸಾಕಷ್ಟು ಚರ್ಚೆಗಳು, ವಿಚಾರಗಳ ವಿನಿಮಯಗಳಾಯಿತು. ಒಟ್ಟಾರೆಯಾಗಿ ಒಂದಂತೂ ತಿಳಿದುಕೊಳ್ಳಬೇಕಾಗಿದೆ, LC-10 ಏನಿದೆ
ಹಾಗೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗುವ ಸೂಚನೆಗಳಿವೆ. ಆ ಮೂಲಕವಾದರೂ ಆಗುತ್ತಾ ಅನ್ನುವಂಥದ್ದು ಕೆಲವೊಂದಷ್ಟು ಜನ ಕಾಯ್ತಿದ್ದಾರೆ. ಆ ಮೂಲಕ ಮಾಡೋವಂಥದ್ದು ಬೇಡ, ಇಲ್ಲಿ ಮಾಡಿ ಅಂತ ಕೆಲವೊಂದಷ್ಟು ಜನ ಹೋರಾಟ ಮಾಡ್ತಿದ್ದಾರೆ. ಹೋರಾಟಗಳು ಮತ್ತೊಂದು ಮುಗಿದ ಮಧ್ಯೊಳಗೆ ಸಾಮಾನ್ಯ ಜನರಿಗೆ ಉತ್ತಮವಾದ ಅವಕಾಶ ಸಿಕ್ಕರೆ ಸಾಕು ಅನ್ನುವಂಥದ್ದು ಹಲವರ ಅಭಿಪ್ರಾಯ ನಿಮ್ಮ ಗಮನಕ್ಕೆ ತರ್ತಾ ರೈಲ್ವೆ ಬ್ರಿಡ್ಜ್ಗೆ ಮೋಕ್ಷ ಕಾಣಬಹುದೇನೋ ಕಾದು ನೋಡೋಣ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.